ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ದೊಡ್ಡ ಜಗಳ ಆಗೋ ಥರ ಕಾಣ್ತಾ ಇದೆ. ಯಾಕಂತಂದರೆ ಅಶ್ವಿನಿ ಅವರು ಇವತ್ತಿನ ಒಂದು ಪ್ರೊಮೋ ಏನು ರಿಲೀಸ್ ಆಗಿದೆಲ್ಲ ಅದರಲ್ಲಿ ಅಶ್ವಿನಿ ಅವರು ರಜತ್ ಮೇಲೆ ತುಂಬ ಆರೋಪಗಳನ್ನು ಮಾಡಿದ್ದಾರೆ. ತನ್ನನ್ನು ಮುದುಕಿ ಅಂತ ಅನ್ನೋದು, ಆ ಮುದುಕಿನ ಹೊಡಿತೀನಿ ಅಂತ ಹೇಳೋದು, ಮತ್ತು ಬಿಗ್ ಬಾಸ್ 12 ಮನೆಗೆ ಒಬ್ಬ ಕಂಟೆಸ್ಟೆಂಟ್ ಕಳಿಸಿದರು ಅಥವಾ ಬೇರೆ ಎಲಿಮೆಂಟ್ ಏನಾದರೂ ಕಳಿಸಿದ್ರು ಅಂತ ಕೂಡ ಅವರು ರಜತ್ ಬಗ್ಗೆ ಕಿಡಿಕಾರಿದ್ದಾರೆ. ಆದರೆ ಈ ವಿಷಯದಲ್ಲಿ ರಜತ್ ಅವರು ಕೂಡ ಅದೇ ರೀತಿಯಲ್ಲಿ ಆರೋಪಗಳನ್ನು ಮಾಡಿರ್ಬೋದು ಅಶ್ವಿನಿ ಅವ್ರ ಮೇಲೆ. ಯಾಕಂತಂದರೆ ಅಶ್ವಿನಿ ಅವರು ಕೂಡ ಯಾರಿಗೂ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು, ರಜತ್ ಅವ್ರನ್ನ ಕಚ್ಚಡ ಅಂತ ಅನ್ನೋದು, ಹೋಗಳೆ ಅಂತ ಅನ್ನೋದು. ಜೆಂಟ್ಸನ್ನು ಕೂಡ ರಘು ವಿಷಯದಲ್ಲಿ ಕೂಡ ಅಶ್ವಿನಿ ಅವರೇನು ಕಮ್ಮಿ ಮಾತಾಡಿಲ್ಲ. ಮತ್ತು ಕಾವ್ಯ ಅವ್ರನ್ನ ಪ್ರೀ ಪ್ರಾಡಕ್ಟ್ ಅಂತಿರೋದು, ಮತ್ತು ರಕ್ಷಿತಾನ ಒಂದು ಜೋಕರ್ ಅಂತ ಅನ್ನೋ ಥರ ಮಾತಾಡೋದು, ಕಾರ್ಟೂನ್ ಅನ್ನೋ ಥರ ಮಾತಾಡೋದು, ಇಡಿಯಟ್ ಅನ್ನೋದು, ಕಿಚ್ಚ ಇವಾಗ ಗಿಲ್ಲಿನ ಬಾಯಿಗೆ ಬಂದಂಥ ಮಾತಾಡೋದು, ಬೇರೆ ಬೇರೆ ಹೆಣ್ಮಕ್ಳನ್ನು ಕೂಡ ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡಿದ್ದಾರೆ ಯಾರು ಅಶ್ವಿನಿ ಅವರು. ಇವೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆಗೆ ಮಾಡ್ತಾರೆ. ಡೆಫಿನೆಟ್ಲಿ ರಜತ್ ಅವರು ಬಿಡೋದಿಲ್ಲ. ಯಾಕಂತಂದರೆ ಅವರೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಬೇರೆ ಜನರು ಕಿಚ್ಚ ಸುದೀಪ್ ಅವ್ರ ಮುಂದೆ ಮಾತಾಡಲಿಕ್ಕೆ ಎದುರ್ತಿದ್ರು ಅಶ್ವಿನಿ ಅವ್ರ ಬಗ್ಗೆ. ಯಾಕಂತಂದರೆ ಯಾಕೆ ಬ್ಯಾಡ್ ಬಿಡು, ಸುಮ್ಮನೆ ಇವತ್ತೊಂದು ದಿವಸ ಮುಗಿಸ್ಕೊಂಡು ಶೋ ಮುಗಿಸ್ಬಿಡೋಣ ಅಂಥೇಳಿ ಅವ್ರು ಎದುರ್ತಿದ್ದೆ. ಆದರೆ ರಜತ್ ಅವರು ಹಾಗಲ್ಲ. ಪ್ರತಿಯೊಂದು ಅಶ್ವಿನಿ ಅವ್ರ ಬಗ್ಗೆ ಪ್ರತಿಯೊಂದು ಕೂಡ ಮಾತಾಡೋ ಚಾನ್ಸ್ ಇದೆ ಇವತ್ತು. ಯಾಕಂತಂದ್ರೆ ಅಶ್ವಿನಿ ಅವರನ್ನು ಯಾರ ಬಗ್ಗೆನೂ ಕಮ್ಮಿ ಏನು ಮಾತಾಡಲ್ಲ. ಅವರು ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರಘು ಅವ್ರನ್ನ ಹೇಗೆ ಮಾತಾಡೋರ ನೋಡಿದ್ವಿ. ಅವನು ಬಿಡೋದಿಲ್ಲ, ಅವನಿಗೆ ಬುದ್ಧಿ ಕಳಿಸ್ತೀನಿ, ಪಾಠ ಕಳಿಸ್ತೀನಿ ಅಂಥೇಳಿ ರಘು ಅವರು ಸುಮ್ಮನಿದ್ರು ಕೂಡ ಅವ್ರ ಜೊತೆ ಜಗಳ ಆದಾಗ ಅವರು ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡಿದ್ದಾರೆ. ಆದರೆ ಎಲ್ಲರೂ ಅದೇ ಥರ ಇರಲ್ಲಲ್ವ. ರಜತ್ ಅವರು ಏನು ಕಚಡ ಅಂತ ಮಾತಾಡಲ್ಲ, ಅದಕ್ಕೆ ರೆಸ್ಪಾನ್ಸ್ ಆಗಿ ರಜತ್ ಅವರು ಮಾತಾಡಿದಾರೆ ಅಷ್ಟೇ ಹೊರತು ಅವರಷ್ಟೇ ಕಾಲು ಕೆದರ್ಕೊಂಡು ಜಗಳ ತೆಗೆದಿಲ್ಲ ರಜತ್ ಅವರು. ಇದು ಅಶ್ವಿನಿ ಅವರಿಗೆ ತಿಳಬೇಕು. ಇವತ್ತಿನ ಎಪಿಸೋಡ್ನಲ್ಲಿ ಕೂಡ ರಜತ್ ಅವ್ರನ್ನ ರೇಗಿಸೋ ಥರ ಇದ್ದಾವೆ ಅಷ್ಟು ಹೊರತು ಅವ್ರ ಮಾತುಗಳು ಬೇರೆ ಥರ ಏನಿಲ್ಲ. ಈಗ ರಜತ್ನು ಅವ್ರಿಗೆ ಕರೆಕ್ಟ್ ಪ್ರತಿಕ್ರಿಯೆ ಕೊಡ್ತಾನೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ. ಪ್ರತಿಯೊಂದು ಅಶ್ವಿನಿ ಅವ್ರ ಬಗ್ಗೆ ಪ್ರತಿಯೊಂದು ಡೆಫಿನೆಟ್ಲಿ ಬಿಚ್ಚಿಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಕೂಡ ಇವರಿಬ್ಬರ ಮೇಲೆ ಡೆಫಿನೆಟ್ಲಿ ಫೈರ್ ಆಗ್ತಾರೆ ಇವರಿಬ್ಬರು ಮಾತುಗಳನ್ನು ಕೇಳಿದ ಬಳಿಕ. ಯಾಕಂತಂದರೆ ಸೆಟ್ ಆಫ್ ಗೈಡ್ಲೈನ್ಸ್ ಇರ್ತಾವೆ ಬಿಗ್ ಬಾಸ್ನಲ್ಲಿ. ಅಶ್ವಿನಿ ಅವ್ರಿಗೂ ಸಾಕಷ್ಟು ಸಲ ಹಿಂದೆ ಹೇಳಿದ್ರೂ ಅವರು ಬದಲಾವಣೆ ಮಾಡ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ಏನು ಬಾಯಿಗೆ ಬರುತ್ತೋ ಅದು ಮಾತಾಡೋಕೆ ಅವ್ರು ಯಾವಾಗಲೂ ಮುಂದಿರ್ತಾರೆ. ಹಾಗಾಗಿ ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಅವರು ಇವರಿಬ್ಬರಿಗೆ ಸರಿಯಾಗಿ ಕ್ಲಾಸ್ ತೊಗೊತಾರೆ. ಅದೇ ಥರ ಧ್ರುವಂತ್ಗೂ ಕ್ಲಾಸ್ ತೊಗೊಳ್ಳೋ ಚಾನ್ಸ್ ಇದೆ. ಯಾಕಂತಂದರೆ ಧ್ರುವಂತ್ ಅವರು ಕೂಡ ಏನು ಕಮ್ಮಿ ಮಾತಾಡಿಲ್ಲ. ರಜತ್ ಹೆಂಗೆ ಮಾತಾಡಿದ್ರೆ ಧ್ರುವಂತನೂ ಹಂಗೆ ಮಾತಾಡಿದ್ದಾರೆ. ಅವರು ಮತ್ತು ಅಶ್ವಿನಿ ಸೇರಿಕೊಂಡು ಧ್ರುವಂತ್ ಬಗ್ಗೆನೂ ಮಾತಾಡಿದ್ದನ್ನು ಇವತ್ತು ಡಿಸ್ಕಷನ್ಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಹಾಗಾಗಿ ಇವತ್ತಂತ ಕಿಚ್ಚನ್ ಸುದೀಪಲ್ಲಿ ಇವರು 3 ಜನರಿಗೂ ದೊಡ್ಡ ಕ್ಲಾಸ್ ಇರೋ ಚಾನ್ಸ್ ಇದೆ.